ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಮೀಶೋದಿಂದ ಒಂದಷ್ಟು ಪ್ರಾಡಕ್ಟ್ಸನ್ನು ತರಿಸಿದ್ದೆ. ಅದರಲ್ಲೂ ಸ್ಪೆಷಲಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಯೂಸ್ಫುಲ್ ಆಗಿರುವಂತಹ ಪ್ರಾಡಕ್ಟ್ಸು. ನಮ್ಮ ಹೆಣ್ಮಕ್ಳಿಗೆ ವರಮಹಾಲಕ್ಷ್ಮಿ ಹಬ್ಬ ಎಷ್ಟು ಸಂಭ್ರಮ ಕೊಡುತ್ತೋ ಅಷ್ಟೇ ಜವಾಬ್ದಾರಿ ಕೂಡ ಇರುತ್ತೆ. ನೀಟಾಗಿ ಎಲ್ಲವೂ ಸಾಗಬೇಕು ಅಂತಂದರೆ ಈ ಥರ ಯಾವುದಾದ್ರೂ ಆ್ಯಪ್ಗಳಲ್ಲಿ ತುಂಬ ಹೆಲ್ಪ್ಫುಲ್ ಆಗಿರೋ ಪ್ರಾಡಕ್ಟ್ಸ್ಗಳು ಸಿಗ್ತಾ ಇದ್ರಂತೂ ತುಂಬಾ ಖುಷಿಯಾಗುತ್ತೆ ಅಲ್ವಾ. ಇವತ್ತು ಅದ್ರ ಜೊತೆಯಲ್ಲಿ ಒಂದೆರಡು ಡ್ರೆಸ್ಗಳನ್ನ ಕೂಡ ತರಿಸ್ಕೊಂಡಿದ್ದೆ. ಅದ್ರದ್ದು ರಿವ್ಯೂ ಕೂಡ ಕೊಡ್ತಾ ಇದ್ದೀನಿ. ಇದು ಬಂದುಬಿಟ್ಟು ಕಾಟನ್ ಸಿಂಗಲ್ ಪೀಸ್ ಡ್ರೆಸ್ ಇದೆ ನೋಡಿ, ತುಂಬಾ ನೀಟಾಗಿದೆ. ಹಾಗೆಯೇ ಥ್ರೆಡ್ ವರ್ಕ್ ಇದೆ. ಹಾಕ್ಕೊಂಡ್ರೆ ಹಾಕ್ಕೊಂಡಿದ್ದೀವಿ ಅನ್ನುವಂತಹ ಫೀಲ್ ಕೂಡ ಆಗಲ್ಲ. ಹಾಗೆಯೇ ಚೆಸ್ಟ್ ಪಾರ್ಟಲ್ಲಿ ಲೈನಿಂಗನ್ನು ಕೂಡ ಇದಕ್ಕೆ ಪ್ರೊವೈಡ್ ಮಾಡಿದ್ದಾರೆ. ಹಾಗೆಯೇ ಕಂಪ್ಲೀಟ್ಲಿ ಇದು ಪ್ಲೇನ್ ಆಗಿರೋದ್ರಿಂದ ಎಲ್ಲ ಒಂಥರ ನೀಟಾಗಿ ಕಾಣಿಸುತ್ತೆ ನೋಡೋದಕ್ಕೂ. ಫ್ಲವರ್ ಡಿಸೈನ್ ಏನೋ ಸ್ವಲ್ಪ ದೊಡ್ಡದಾಯಿತು ಅಂತ ಅನ್ನಿಸ್ಬೋದು ನೋಡೋದಕ್ಕೆ, ಬಟ್ ಅದೇನು ಆಡ್ ಅಂತ ಅನಿಸಲ್ಲ. ಹಾಕ್ಕೊಂಡಾಗ ತುಂಬಾ ಕಂಫರ್ಟಬಲ್ ಫೀಲ್ ಇರುತ್ತೆ ನೋಡಿ. ಕೈಗೆ ಈ ಥರ ಎರಡು ಕಡೆನಲ್ಲೂ ಥ್ರೆಡ್ ವರ್ಕಿಂದ ಮಾಡಿರುವಂತಹ ಫ್ಲವರ್ಸ್ನ ಕೊಟ್ಟಿದ್ದಾರೆ ನೋಡಿ. ಈ ಎಲಾಸ್ಟಿಕ್ ಏನಿದೆ ಅಲ್ವಾ, ಹಾಕ್ಕೊಂಡ್ರೆ ತುಂಬಾ ನೀಟಾಗಿ ಫಿಟ್ಟಾಗಿ ಕೂತ್ಕೊಳ್ಳುತ್ತೆ. ಹಾಗೆಯೇ ಹೊಟ್ಟೆ ಏನಾದರೂ ಇದ್ದರೂ ಕೂಡ ತುಂಬಾ ಸ್ಲಿಮ್ ಫಿಟ್ಟಲ್ಲಿ ಕಾಣಿಸ್ತೀವಿ ಕೂಡ ನೋಡಿ. ಕಂಪ್ಲೀಟಾಗಿ ಎಲಾಸ್ಟಿಕ್ ಇದೆ. ಹಾಗೆಯೇ ಪ್ಲೈನ್ ಆಗಿ ಬಂದಿದೆ ಕಂಪ್ಲೀಟಾಗಿ. ಲೆಂತಿಯಾಗಿ ಬಂದಿರೋ ಈ ಒಂದು ಸಿಂಗಲ್ ಪೀಸ್ ಡ್ರೆಸ್ಗೆ ನೋಡಿ, ಕೊನೆಯಲ್ಲಿ ಥ್ರೆಡ್ ವರ್ಕಲ್ಲಿ ಮಾಡಿರುವಂತಹ ಫ್ಲವರ್ಸನ್ನು ಕೊಟ್ಟಿದ್ದಾರೆ. ಪರ್ಪಲ್ ಮೇಲೆ ವೈಟ್ ಕಲರ್ ಫ್ಲವರ್ಸು ತುಂಬಾ ಹೈಲೈಟ್ ಆಗಿ ಕಾಣಿಸ್ತಾ ಇದೆ. ಥ್ರೆಡ್ ವರ್ಕ್ ಆಗಿರೋದ್ರಿಂದ ಚುಮ್ಕಿಗಳೆಲ್ಲ ಬಿದ್ದೋಗುತ್ತೇನೋ ಆ ಥರದ್ದೆಲ್ಲ ಡೌಟ್ಸು ಬೇಡ. ಕಂಪ್ಲೀಟಾಗಿ ಇದು ಹ್ಯಾಂಡ್ ವಾಶ್ ಅಥವಾ ಮಷಿನ್ ವಾಶ್ಗೂ ಕೂಡ ನಾವು ಇದನ್ನು ಯೂಸ್ ಮಾಡ್ಕೋಬೋದು. ನೋಡಿ ಎಷ್ಟು ನೀಟಾಗಿ ಫಿನಿಶಿಂಗ್ ಇದೆ ಅಂತ. ಎಲ್ಲ ದಾರಗಳು ಕೂಡ ಅಷ್ಟೇ ಕಂಪ್ಲೀಟಾಗಿ ಫಿನಿಶ್ ಆಗಿದೆ. ಸೊ ಮೀಶೋದಲ್ಲಿ ಕೂಡ ಇಷ್ಟು ಚೆನ್ನಾಗಿರೋ ಪ್ರಾಡಕ್ಟ್ಸು ಸಿಗುತ್ತಾ ಅನ್ನುವಂತಹ ಡೌಟ್ ಆಗುತ್ತೆ. ಅಷ್ಟು ಚೆನ್ನಾಗಿರುವಂತಹ ಡ್ರೆಸ್ ಇದು. ಪರ್ಸ್ನಲಿ ನನಗಂತೂ 2 ಡ್ರೆಸ್ ತಂದಿರೋದ್ರಲ್ಲಿ ಈ ಡ್ರೆಸ್ ಅಂತೂ ತುಂಬಾ ಇಷ್ಟ ಆಯಿತು. ಸೊ ನಾನು ಇದನ್ನು ನನ್ನ ಮಗಳಿಗೆ ತೋರಿಸಿದಾಗ, ನಾನು ಯೂಸ್ ಮಾಡ್ತೀನಿ ಮಮ್ಮಿ, ನನಗೂ ಬೇಕು ಅಂತ ಹೇಳ್ತಾ ಇದ್ದಾಳೆ. ಸೊ ನಾವಿಲ್ಲಿ ಮನೆಯಲ್ಲಿ 3 ಜನ, ಅಂದರೆ ನಾನು ಮತ್ತು ನನ್ನ ಮಕ್ಕಳು ಇಬ್ಬರಿದ್ದಾರೆ. ಅವರು ಕೂಡ ಇದನ್ನು ಯೂಸ್ ಮಾಡ್ಕೋಬಹುದು ಅಂತ ಅಂದ್ಕೊಂಡಿದ್ದೀನಿ. ನೋಡಿ ಎಷ್ಟು ನೀಟಾಗಿ ಫಿನಿಶಿಂಗ್ ಇದೆ ಅಂತ. ಬೋತ್ ಸೈಡ್ ಈ ಥರ ಸ್ಮೂತಾಗಿದೆ. ಹಾಕ್ಕೊಂಡಿದ್ದೀವಿ ಅನ್ನೋ ಫೀಲ್ ಕೂಡ ಆಗಲ್ಲ. ಅಷ್ಟು ಲೈಟಾಗಿ ತುಂಬಾ ಚೆನ್ನಾಗಿದೆ. ಸಖತ್ ಟ್ರೆಂಡಿ ಕಲರಲ್ಲಿರುವಂತಹ ಈ ಡ್ರೆಸ್ದು ಲಿಂಕ್ ಏನಾದರೂ ಬೇಕು ಅಂತಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿರ್ತೀನಿ. ಖಂಡಿತ ನೀವು ಕೂಡ ಬೈ ಮಾಡ್ಕೋಬೋದು. ಇವಾಗ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾನು ತರಿಸ್ಕೊಂಡಿರುವಂತಹ ಒಂದಷ್ಟು ಪ್ರಾಡಕ್ಟ್ಸನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಈ ಬ್ಯುಸಿ ಶೆಡ್ಯೂಲಲ್ಲಿ ಹೆಣ್ಮಕ್ಳಿಗೆ ತುಂಬಾ ಬ್ಯುಸಿ ಇರ್ತಿರಲ್ವ, ಅಂಥವ್ರಿಗೋಸ್ಕರ ಅಂತಲೇ ನೋಡಿ ಇಲ್ಲಿ ಈ ಥರ ವರ್ಕ್ ಇರುವಂತಹ ಬೀಡ್ ವರ್ಕ್ಸ್ ಇರ್ಬೋದು ಅಥವಾ ಸ್ಟೋನ್ ವರ್ಕ್ ಇರುವಂತಹ ಅರ್ಶಿನ ಕುಂಕುಮವನ್ನು ಹಾಕುವಂತಹ ಚಿಕ್ಕ ಚಿಕ್ಕ ಬಾಕ್ಸ್ಗಳನ್ನ ತರಿಸ್ಕೊಂಡಿದ್ದೀನಿ. ಪ್ಯಾಕ್ ಆಫ್ 12 ಇದೆ, ಅಂದರೆ 1 ಡಜನ್ ಬರುತ್ತೆ ಒಂದು ಪ್ಯಾಕಲ್ಲಿ. ಅರ್ಶಿನ ಕುಂಕುಮದ ಜೊತೆಗೆ ಕೆಲವರೆಲ್ಲ ಈ ಬ್ಲೌಸ್ ಪೀಸು ಹಾಗೆಯೇ ಒಂದಷ್ಟು ಏನೇನೋ ವೆರೈಟಿ ಆಗಿರುವಂತಹ ಥಿಂಗ್ಸನ್ನು ಇಟ್ಕೊಳ್ಳುವಂತಹ ಒಂದಷ್ಟು ಪ್ಯಾಷನ್ ಕೂಡ ಇವಾಗ ಟ್ರೆಂಡಲ್ಲಿರುವಂಥ ಟೈಮಲ್ಲಿ ಈ ಥರ ಬಾಕ್ಸ್ಗಳನ್ನ ಕೊಟ್ಟರು ಕೂಡ ತುಂಬಾ ಚೆನ್ನಾಗಿ ಅನಿಸುತ್ತಲ್ವಾ. ನಾವು ಕೊಡುವಂತಹ ಅರ್ಶಿನ ಕುಂಕುಮದ ಪ್ಲೇಟಲ್ಲಿ ಈ ಥರ ಇಟ್ಟು ಕೊಟ್ಟಾಗ ನೋಡೋದಕ್ಕಂತೂ ಸಖತ್ತಾಗಿ ಕಾಣಿಸ್ತಾ ಇರುತ್ತೆ, ಕಲರ್ಫುಲ್ಲಾಗಿ, ಹಾಗೆಯೇ ಅಟ್ರಾಕ್ಷನ್ ಆಗಿರುತ್ತೆ. ಸೊ ಈ ಥರ ನೋಡಿ ಓಪನ್ ಮಾಡಿದಾಗ ಒಳಗಡೆ ಕೂಡ ಸ್ಪೇಸಸ್ ತುಂಬಾ ಇದೆ. ಅರ್ಶಿನ ಅಥವಾ ಕುಂಕುಮವನ್ನು ಹಾಕ್ಕೊಂಡು ಆರಾಮಾಗಿ ನಾವು ಡೈಲಿ ಇದನ್ನು ಯೂಸ್ ಮಾಡ್ಕೋಬೋದು. ನೋಡಿ ಎಷ್ಟು ನೀಟಾಗಿ, ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ. 10 ಔಟ್ ಆಫ್ 10 ಅಂತಲೇ ಹೇಳ್ಬೋದು. ನನಗಂತೂ ತುಂಬಾ ಇಷ್ಟ ಆಯಿತು. ಸುತ್ತೆಲ್ಲ ಚುಮ್ಕಿ ವರ್ಕು ಹಾಗೆಯೇ ಈ ಮಣಿಗಳು ಎಲ್ಲನೂ ನೀಟಾಗಿ ಜೋಡಿಸಿದ್ದಾರೆ. ಆ ಸ್ಟೋನ್ ಇರ್ಬೋದು ಎಲ್ಲವನ್ನೂ ಕೂಡ ನೀಟಾಗಿದೆ. ಯಾವುದು ಕೂಡ ಅಂದರೆ ಕಿತ್ತು ಬಂದಿಲ್ಲ ನೋಡಿ. ಪ್ಯಾಕಿಂಗ್ ಕೂಡ ಅಷ್ಟೇ ನೀಟಾಗಿ ಕಳಿಸಿದ್ದಾರೆ. ಸಖತ್ ಅಂದರೆ ಸಖತ್ತಾಗಿದೆ. ಇದನ್ನು ಕೂಡ ನೀವು ಅರ್ಶಿನ ಕುಂಕುಮದ ಜೊತೆಗೆ ಇಟ್ಟು ಕೊಟ್ಟರೆ ಖಂಡಿತ ಎಲ್ಲರೂ ಇಂಪ್ರೆಸ್ ಆಗ್ತಾರೆ. ನಿಮಗೂ ಕೂಡ ಈ ಒಂದು ಪ್ರಾಡಕ್ಟ್ ಬೇಕು ಅಂತಂದರೆ ಇದ್ರದ್ದು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಮೆನ್ಷನ್ ಮಾಡಿರ್ತೀನಿ, ಅಲ್ಲಿಂದ ನೀವು ಬೈ ಮಾಡ್ಕೋಬೋದು. ಈ ಥರ 2 ಬಾಕ್ಸನ್ನು ಇಟ್ಕೊಟ್ಬಿಟ್ರೆ ಅರ್ಶಿನಕ್ಕೊಂದು ಕುಂಕುಮಕ್ಕೊಂದು ಅಂತ ಹೆಣ್ಮಕ್ಳಂತೂ ಖಂಡಿತ ಇಂಪ್ರೆಸ್ ಆಗ್ತಾರೆ. ತುಂಬಾ ಕಡಿಮೆ ಬಡ್ಜೆಟಲ್ಲಿ ಇದು ಕೂಡ ಸಿಗ್ತಾ ಇದೆ. ವರಮಹಾಲಕ್ಷ್ಮಿ ರಿಟರ್ನ್ ಗಿಫ್ಟ್ ಅಂತ ನೀವು ಏನಾದರೂ ಇದು ಮಾಡಿಕೊಂಡ್ರೆ ಈ ಥರದ್ದು ಕೂಡ ಪ್ಲ್ಯಾನ್ ಮಾಡ್ಕೋಬೋದು. ಅದ್ರ ಜೊತೆಗೆ ಇನ್ನೊಂದು ಪ್ರಾಡಕ್ಟನ್ನು ಕೂಡ ತರಿಸ್ಕೊಂಡಿದ್ದೀನಿ ನೋಡಿ. ನೋಡ್ತಾ ಇದ್ರೇ ಎಷ್ಟು ಖುಷಿಯಾಗುತ್ತೆ ಅಲ್ವಾ. ಕಲರ್ಫುಲ್ಲಾಗಿದೆ. ನಮ್ಮ ಹೆಣ್ಮಕ್ಳಿಗಂತೂ ಈ ಥರ ಎಲ್ಲ ನೋಡಿಬಿಟ್ರೆ ಇಂಪ್ರೆಸ್ ಆಗಿಬಿಡ್ತಾರೆ. ಅರ್ಶಿನ ಕುಂಕುಮದ ಪ್ಯಾಕೆಟು, ಅದಕ್ಕೆ ಒಂದು ಸ್ವಲ್ಪ ಜರಿ ಬಟ್ಟೆಗಳೇನು ಬರುತ್ತಲ್ವ ಅದರಿಂದ ಫಿನಿಶಿಂಗ್ ಕೊಟ್ಬಿಟ್ಟು ನೋಡಿ ಒಂದು ಸ್ಟೋನನ್ನು ಕೂಡ ಅದಕ್ಕೆ ಜೋಡಿಸಿದ್ದಾರೆ. ಹಾಗೆಯೇ ನೀಟಾಗಿ ಕವರಿಂಗ್ ಕೂಡ ಇದೆ. ಫಿನಿಶಿಂಗ್ ಕೂಡ ಅಷ್ಟೇ
ಅಷ್ಟೇ ನೀಟಾಗಿ ಬಂದಿದೆ. ನೀವೇನಾದರೂ ಅರಿಶಿನ ಕುಂಕುಮದ ಪ್ಯಾಕೆಟ್ನ ಸಿಂಗಲ್ಲಾಗಿ ಏನಾದರೂ ಸಿಂಪಲ್ ಆಗಿರುವಂಥದ್ದು ಇಡ್ತಾ ಇದ್ದೀರಾ ಅಂತಂದರೆ ಈ ಥರದ್ರಲ್ಲೂ ಕೂಡ ನೀವು ಪ್ಲ್ಯಾನ್ ಮಾಡ್ಕೋಬೋದು. ತುಂಬಾ ಚೆನ್ನಾಗಿದೆ. ಈ ಅರಿಶಿನ ಮತ್ತು ಕುಂಕುಮ ಎಲ್ಲವೂ ರೆಡಿಯಾಗಿ ಸಿಗ್ತಾ ಇದೆ. ಬ್ಯುಸಿ ಇರುವಂಥ ಹೆಣ್ಮಕ್ಳು ಇವಾಗ ಸಿಟಿಗಳಲ್ಲೆಲ್ಲ ವರಮಹಾಲಕ್ಷ್ಮಿ ಹಬ್ಬವನ್ನು ಸೆಲೆಬ್ರೇಟ್ ಮಾಡ್ತಿರ್ತೀರ. ಅವರು ಆಫೀಸೆಲ್ಲ ಮುಗಿಸ್ಕೊಂಬಂದು ಮನೆಯಲ್ಲಿ ಎಲ್ಲ ಕೆಲಸ ಮಾಡಿಕೊಂಡು ಕ್ಲೀನಿಂಗ್ ಇರ್ಬೋದು ಅಥವಾ ದೇವ್ರ ಪೂಜೆಗೆ ಎಲ್ಲ ರೆಡಿ ಮಾಡಿಕೊಂಡು ಇದೆಲ್ಲವನ್ನು ಸೆಟ್ ಮಾಡ್ಕೊಳ್ಳೋದಕ್ಕೆ ಟೈಮ್ ಇಲ್ಲ ಅಂತ ಅನ್ನೋರು ಖಂಡಿತ ಈ ಥರದ್ರಲ್ಲಿ ನೀವು ಆರ್ಡ್ರ್ ಮಾಡ್ಕೊಂಬಿಟ್ರೆ ತುಂಬಾ ಈಸಿ ಆಗುತ್ತೆ. ಹಬ್ಬ ಕೂಡ ಅಷ್ಟೇ ಟ್ರೆಂಡಿಯಾಗಿ ಇನ್ನೂ ಸ್ವಲ್ಪ ಗ್ರ್ಯಾಂಡ್ ಲುಕ್ಕನ್ನು ಕೊಡುತ್ತೆ ಕೂಡ. ನಿಮಗೂ ಕೂಡ ಈ ಥರ ಒಂದು ಪ್ಯಾಕೆಟ್ಸ್ ಬೇಕು ಅಂತಂದರೆ ಇದ್ರದ್ದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಲಿಂಕನ್ನು ಮೆನ್ಷನ್ ಮಾಡಿರ್ತೀನಿ. ಖಂಡಿತ ನೀವು ಕೂಡ ಆರ್ಡ್ರ್ ಹಾಕ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಎಲ್ಲ ಕಲರ್ಸಲ್ಲೂ ಅವೈಲಬಲ್ ಇದೆ ನೋಡಿ. ಅರಿಶಿನ ಕುಂಕುಮದ ಪ್ಯಾಕೆಟ್ಸ್ಗೆ ಸುತ್ತೆಲ್ಲ ಇರುವಂಥದ್ದು ಗ್ರೀನ್ ಇರ್ಬೋದು, ರೆಡ್ಡು, ಪರ್ಪಲ್ಲು, ಹಾಗೆಯೇ ಬ್ಲೂ ಕಲರ್ ಎಲ್ಲ ಕಲರ್ನಲ್ಲೂ ಇದು ಅವೈಲಬಲ್ ಇದೆ. ಹಾಗೆ ಪ್ಯಾಕ್ ಆಫ್ ಇದು 25 ಪೀಸಸ್ ಬರುತ್ತೆ ಒಂದು ಪ್ಯಾಕಲ್ಲಿ. ನಿಜವಾಗ್ಲೂ ವರ್ತ್ ಅಂತಲೇ ಹೇಳ್ತೀನಿ ನಾವು ಕೊಡುವಂತಹ ರೇಟ್ಗೆ. ಸ್ಟೋನ್ ವರ್ಕಲ್ಲಿ ಡಿಸೈನ್ ಆಗಿರುವಂತಹ ಈ ಬಾಕ್ಸ್ ಜೊತೆಯಲ್ಲಿ ಒಂದು ಅರಿಶಿನ ಕುಂಕುಮದ ಪ್ಯಾಕೆಟನ್ನು ಇಟ್ಕೊಟ್ರೆ ನಿಜಕ್ಕೂ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಎಂಥವರಾದರೂ ಕೂಡ ಇಂಪ್ರೆಸ್ ಆಗಿ ಆಗ್ತಾರೆ. ಸಖತ್ತಾಗಿ ಕಾಣಿಸ್ತಾ ಇದೆ ಅಲ್ವಾ? ಇದು ಬಂದುಬಿಟ್ಟು ಇನ್ನೊಂದು ಪ್ರಾಡಕ್ಟು ತುಂಬಾ ಹೆಲ್ಪ್ಫುಲ್ ಅಂತ ಹೇಳ್ಬೋದು. ನಾವು ಅರಿಶಿನ ಕುಂಕುಮಕ್ಕೆಲ್ಲ ಕರೆದುಬಿಟ್ಟು ತಾಂಬೂಲ ಅಥವಾ ಅರಿಶಿನ ಕುಂಕುಮ ಫಲಪುಷ್ಪ ಏನು ಕೊಟ್ಟಿರ್ತೀವಲ್ವ ಅದನ್ನೆಲ್ಲ ಹಾಕ್ಕೊಂಡು ಹೋಗೋದಕ್ಕೆ ಒಂದು ಕೈ ಚೀಲ ಅಥವಾ ಈ ಥರದ್ದು ಒಂದು ಕ್ಯಾರಿ ಬ್ಯಾಗ್ ಬೇಕಾಗುತ್ತೆ ಅಲ್ವಾ. ಮಾಮೂಲಿ ಈ ಪ್ಲಾಸ್ಟಿಕ್ ಕ್ಯಾರಿ ಬ್ಯಾಗ್ನ ಕೊಡೋದಕ್ಕಿಂತ ಇದನ್ನೆಲ್ಲ ಹಾಕ್ಕೊಂಡು ಹೋಗೋದಕ್ಕೆ ಈ ಥರದಲ್ಲಿ ಒಂದು ಡಿಫ್ರೆಂಟ್ ಆಗಿರುವಂತಹ ಬ್ಯಾಗ್ನ ಕೊಟ್ಟರೆ ಎಂಥವರಾದರೂ ಕೂಡ ಇಂಪ್ರೆಸ್ ಆಗ್ತಾರೆ. ನೋಡಿ ಎಷ್ಟು ನೀಟಾಗಿದೆ ಅಂತ. ರಾಧಾಕೃಷ್ಣ ವೀವ್ಡ್ ಆಗಿರುವಂತಹ ಒಂದು ಪಿಕ್ಚರ್ ಕೂಡ ಇದೆ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡೋದಕ್ಕೆ. ಇದು ಕೂಡ ಪ್ಯಾಕಪ್ 25 ಬರುತ್ತೆ. ಒಂದು ಕವರಲ್ಲಿ 25 ಪೀಸ್ ಇರುತ್ತೆ. ಸೊ ನೀವು ಇದನ್ನು ಆರ್ಡರ್ ಮಾಡಿಕೊಂಡ್ರೆ ಆರಾಮಾಗಿ 25 ಜನರಿಗೆ ನೀವು ಕಳಿಸಿ ಕೊಡ್ಬೋದು. ತುಂಬ ನೀಟಾಗಿ ಪ್ಯಾಕಿಂಗ್ ಕೂಡ ಮಾಡಿರ್ತಾರೆ. ಎಲ್ಲೂ ಕೂಡ ಒಂದು ಡ್ಯಾಮೇಜ್ ಆಗಿಲ್ಲ. ನೋಡಿ ನಾನು ತರಿಸಿರುವಂತಹ ಪ್ರಾಡಕ್ಟ್ಸಲ್ಲಿ ಪ್ಯಾಕಿಂಗ್ ಕೂಡ ಅಷ್ಟೇ ನೀಟಾಗಿತ್ತು. ಯಾವುದೇ ಡೌಟ್ಸ್ ಬೇಡ. ಈ ಬೀಡ್ ವರ್ಕ್ ಇರೋದು, ಸ್ಟೋನ್ ವರ್ಕ್ ಇರುವಂತಹ ಬಾಕ್ಸಸ್ ಎಲ್ಲ ಡ್ಯಾಮೇಜ್ ಆಗುತ್ತೇನೋ ಅನ್ನುವಂಥದ್ದು. ತುಂಬಾ ನೀಟಾಗಿ ಫಿನಿಶಿಂಗ್ ಇದೆ. ಹಾಗೆಯೇ ಈ ಒಂದು ಬ್ಯಾಗ್ ಕೂಡ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ದೇವ್ರ ಪೂಜೆ ಈ ಥರದ್ದೆಲ್ಲ ಮಾಡಿದಾಗ ನಾವು ಮಾಮೂಲಿಯಾಗಿ ಕ್ಯಾರಿ ಬ್ಯಾಗಲ್ಲಿ ಕೊಡೋದಕ್ಕಿಂತ ಈ ಥರ ಡಿಫ್ರೆಂಟಾಗಿ ಒಂದು ಕಾನ್ಸೆಪ್ಟನ್ನ ರೂಢಿಸ್ಕೊಂಡ್ಬಿಟ್ರೆ ನಿಜವಾಗ್ಲೂ ಇಂಪ್ರೆಸಿವ್ ಆಗಿರುತ್ತೆ. ಹಾಗೆಯೇ ಹಬ್ಬದ ಖುಷಿ ಇನ್ನಷ್ಟು ಹೆಚ್ಚುತ್ತೆ ಅಂತಲೇ ಹೇಳ್ಬೋದು. ಈ ಬ್ಯಾಗ್ ಬಂದುಬಿಟ್ಟು ಈಕೋ ಫ್ರೆಂಡ್ಲಿ ಆಗಿದೆ. ಪ್ಲಾಸ್ಟಿಕ್ ಇದರಲ್ಲಿ ಒಂದು ಸ್ವಲ್ಪ ಕೂಡ ಇಲ್ಲ. ಸೊ ಯಾವುದೇ ಒಂದು ಡೌಟ್ ಇಲ್ಲದೇ ಆರಾಮಾಗಿ ನೀವು ಮೀಶೋದಿಂದ ಇದನ್ನು ಆರ್ಡರ್ ಮಾಡ್ಕೋಬೋದು. ತುಂಬಾ ನೀಟಾಗಿದೆ. ನಿಜವಾಗ್ಲೂ ನನಗಂತೂ ಸಖತ್ ಇಷ್ಟ ಆಯಿತು. ಇದ್ರದ್ದು ಕೂಡ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿರ್ತೀನಿ. ಇದರಲ್ಲಿ ಬೇರೆ ಕಲರ್ ಆಪ್ಷನ್ಸ್ ಕೂಡ ಇದೆ. ಬಟ್ ನನಗೆ ಯಾಕೋ ಇದೆ ಗ್ರೀನ್ ಆ್ಯಂಡ್ ಯೆಲ್ಲೋ ಕಲರ್ ಕಾಂಬಿನೇಷನಲ್ಲೇ ಸಖತ್ ಇಷ್ಟ ಆಯಿತು. ಬಟ್ ಇವಾಗ ಚೆಕ್ ಮಾಡಿ ನೋಡಿದೆ ಔಟ್ ಆಫ್ ಸ್ಟಾಕ್ ಅಂತ ತೋರಿಸ್ತಾ ಇದೆ. ಮತ್ತು ರೀಸ್ಟಾಕ್ ಆಗಬಹುದು. ಒಂದು ಸಲ ಚೆಕ್ ಮಾಡಿಕೊಂಡು ಬೇಕು ಅಂತಂದರೆ ನೀವು ಕೂಡ ಖಂಡಿತ ಆರ್ಡರ್ ಹಾಕ್ಕೋಬೋದು. ಯಾರೆಲ್ಲ ವರಮಹಾಲಕ್ಷ್ಮಿ ಹಬ್ಬನ ವೆಲ್ಕಮ್ ಮಾಡ್ತಾ ಇನ್ನಷ್ಟು ಖುಷಿಯಾಗಿ ಅದನ್ನು ಸಂಭ್ರಮಿಸಬೇಕು ಅಂತ ಅಂದ್ಕೊಂಡಿದ್ದೀರೋ ಅವ್ರಿಗೆಲ್ಲ ಕೂಡ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ನೋಡಿ ಈ ಎಲ್ಲ ಪ್ರಾಡಕ್ಟ್ಸ್ದು ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಖಂಡಿತ ಚೆಕ್ ಮಾಡಿಕೊಂಡು ನೀವು ಕೂಡ ಬೈ ಮಾಡ್ಬೋದು. ಕೊನೆಯದಾಗಿ 3 ಪೀಸ್ ಸೆಟ್ ಕೂಡ ಒಂದು ಆರ್ಡರ್ ಮಾಡ್ಕೊಂಡಿದ್ದೆ ನೋಡಿ. ರೆಡ್ ಕಲರಲ್ಲಿ ನೋಡೋದಕ್ಕೆ ತುಂಬ ಚೆನ್ನಾಗಿ ಅನಿಸ್ತಾ ಇತ್ತು. ಬಟ್ ನನಗೆ ನೆಕ್ ಪಾರ್ಟ್ ಏನಿದೆಯಲ್ಲ ಒಂದು ಸ್ವಲ್ಪ ಡೀಪ್ ಇರಬೇಕಿತ್ತು ಅಂತ ಅನ್ನಿಸ್ತು. ಕತ್ತತ್ರ ಹಿಡ್ದಂಗೆ ಆಗ್ತಾಯಿತ್ತು. ಅದಕ್ಕೋಸ್ಕರ ಇದನ್ನು ರಿಟರ್ನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಕ್ಲಾತ್ ಅಂತೂ ತುಂಬಾ ಚೆನ್ನಾಗಿದೆ. ಹಾಗೆಯೇ ಸ್ಲೀವ್ಸ್ ಪಾರ್ಟ್ ನೋಡಿ, ಇಲ್ಲಿ 3/4 ಸ್ಲೀವ್ಸ್ಗಿಂತ ಒಂದು ಸ್ವಲ್ಪ ಉದ್ದನೇ ಇದೆ. ಹಾಗೆಯೇ ಕ್ಲಾತ್ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ. ವೇಲ್ ಅಂತೂ ಸಖತ್ತಾಗಿ ಕೊಟ್ಟಿದ್ದಾರೆ ನಿಜ ಹೇಳಬೇಕು ಅಂತಂದರೆ. ಈ ಥ್ರೆಡ್ ವರ್ಕ್ ಏನಿದೆ ಅಲ್ವಾ, ಸ್ಲೀವ್ಸ್ ಇರ್ಬೋದು ಅಥವಾ ಈ ನೆಕ್ ಪಾರ್ಟಲ್ಲಿ ಕೊಟ್ಟಿರುವಂತಹ ವರ್ಕು ತುಂಬ ನೀಟಾಗಿ ಫಿನಿಶಿಂಗ್ ಆಗಿದೆ. ಎಲ್ಲೂ ಕೂಡ ಕಿತ್ತು ಬರೋ ಚಾನ್ಸಸ್ ಇಲ್ಲ. ಅಲ್ಲಲ್ಲಿ ಈ ಥ್ರೆಡ್ ವರ್ಕಿಂದನೇ ಬುಟ್ಟ ವರ್ಕ್ಸ್ ಕೂಡ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡೋದಕ್ಕೂ. ಹಾಗೆಯೇ ಪ್ಯಾಂಟಲ್ಲಿ ಒಂದು ಕಡೆಯಲ್ಲಿ ಜೇಬನ್ನು ಕೂಡ ಕೊಟ್ಟಿದ್ದಾರೆ. ತುಂಬಾ ಡೀಸೆಂಟ್ ಆಗಿದೆ. ನಿಮಗೂ ಕೂಡ ಈ ಡ್ರೆಸ್ ಇಷ್ಟ ಆಯಿತು ಅಂತಂದರೆ ಖಂಡಿತ ಬೈ ಮಾಡ್ಕೋಬೋದು. ಮೊಬೈಲ್ ಇರ್ಬೋದು ಅಥವಾ ಸಣ್ಣ ಪುಟ್ಟ ಥಿಂಗ್ಸ್ ಏನಾದರೂ ಇತ್ತು ಅಂತಂದರೆ ಆರಾಮಾಗಿ ಪಾಕೆಟಲ್ಲಿ ನಾವು ಕ್ಯಾರಿ ಮಾಡ್ಬೋದು. ಹಾಗೆಯೇ ಇದ್ರದ್ದು ವೇಲ್ ಬಂದುಬಿಟ್ಟು ತುಂಬಾ ಗ್ರ್ಯಾಂಡಾಗಿ ಕೊಟ್ಟಿದ್ದಾರೆ. ಹೇಳಬೇಕು ಅಂದರೆ ವೇಲ್ ಸಖತ್ ಇಷ್ಟ ಆಯಿತು. ತುಂಬಾ ಸಾಫ್ಟಾಗಿದೆ ವೇಲ್ ಕೂಡ. ಸೈಡ್ಸಲ್ಲಿ ಈ ಥರ ಜಾಸ್ತಿ ಲೈನ್ಸ್ ಅಂದರೆ ಗೋಲ್ಡನ್ ಕಲರಲ್ಲಿ ಲೈನ್ಸನ್ನು ಕೊಟ್ಟಿದ್ದಾರೆ. ಮಿಡ್ಲಲ್ಲಿ ಸಿಂಗಲ್ ಆಗಿರುವಂತಹ ಲೈನ್ಸನ್ನು ಕೊಟ್ಟಿದ್ದಾರೆ. ಬಟ್ ಫಿನಿಶಿಂಗ್ ತುಂಬಾ ನೀಟಾಗಿದೆ. ಅದು ಕಿತ್ತು ಬರುತ್ತೆ, ಆ ಥರ ಕಲರ್ ಹೋಗುತ್ತೆ ಅನ್ನುವಂತಹ ಡೌಟ್ ಬೇಡ. ತುಂಬಾ ಕ್ವಾಲಿಟಿ ಇರುವಂತಹ ಡ್ರೆಸ್ ಅಂತಲೇ ಹೇಳ್ಬೋದು. ತುಂಬ ನೀಟಾಗಿದೆ. ಆ್ಯಕ್ಚುಲಿ ವೇಲಂತೂ
ಸಖತ್ ಸ್ಮೂತಾಗಿದೆ, ಹಾಗೆ ಲೆಂತಿಯಾಗೂ ಇದೆ, ಅಷ್ಟೇ ಅಗಲವಾಗಿ ಕೂಡ ಕೊಟ್ಟಿದ್ದಾರೆ. ಒಂದು ಸೈಡಲ್ಲಿ ಈ ಥರ ಕೂಡ ಹಾಕ್ಕೋಬೋದು, ತುಂಬಾ ನೀಟಾಗಿ ಕಾಣಿಸುತ್ತೆ ವೇಲು. ಹಾಗೆಯೇ ಸಣ್ಣ ಪುಟ್ಟ ಹಬ್ಬ ಇರ್ಬೋದು ಅಥವಾ ದೇವಸ್ಥಾನಗಳಿಗೆ ಅಥವಾ ಕಾಲೇಜ್ಗೆ ಹೋಗುವಂಥ ಹೆಣ್ಮಕ್ಳಿದ್ರೆ ಅವ್ರಿಗೂ ಕೂಡ ಇದು ಮಸ್ಟ್ ಬೈ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಹೀಗಿತ್ತು ನನ್ನ ಮೊದಲ ಮೀಶೋ ಹಾಲ್ಸು ಎಕ್ಸ್ಪೀರಿಯನ್ಸ್ ಅಂತೂ ಸಖತ್ ಅಂತ ಅನ್ನಿಸ್ತಾ ಇದೆ. ನಿಮಗೂ ಕೂಡ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್, ಕಮೆಂಟ್, ಶೇರ್ ಮಾಡೋದನ್ನು ಮರಿಬೇಡಿ. ಹೊಸದಾಗಿ ಯಾರಾದರೂ ವಿಡಿಯೋವನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತೀರಾ ಅಲ್ವಾ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಪ್ರೀತಿಯ ನಮಸ್ಕಾರ. ಟೇಕ್ ಕೇರ್ ಆ್ಯಂಡ್ ಬೈ ಬಾಯ್.